Hello, my dear student. Here in this class, we are discussing the important questions from the ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಈ ಒಂದು ಪಾಠದಿಂದ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ನಿಮ್ಗೆ ಗೊತ್ತಿದೆ, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು MCQs ಮತ್ತೆ 1-2 ಮಾರ್ಕ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಇವತ್ತಿನ ಕ್ಲಾಸ್ ಅಲ್ಲಿ ಈ ವಿಡಿಯೋದಲ್ಲಿ ನಾವು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಒಂದು ಪಾಠದಲ್ಲಿ ಕೇಳಬಹುದಾದಂತಹ 3 ಮತ್ತು 4 ಅಂಕಗಳ ಪ್ರಶ್ನೆಗಳನ್ನ ನಾವು ಇವತ್ತು ಡಿಸ್ಕಷನ್ ಮಾಡೋಣ. ಆಯ್ತಾ? ಹಾಗಾದ್ರೆ ಮೊದಲನೇ ಪ್ರಶ್ನೆಯನ್ನ ನೋಡಿ. ಸಾಬೂನನ್ನು ನೀರಿಗೆ ಹಾಕಿದಾಗ ಮಿಸೈಲ್ಗಳು ಏಕೆ ಉಂಟಾಗುತ್ತವೆ? ಎಥೆನಾಲ್ನಂತಹ ಬೇರೆ ದ್ರಾವಕಗಳಲ್ಲೂ ಮಿಸೈಲ್ಗಳು ಉಂಟಾಗುತ್ತವೆಯೇ? ನೋಡಿ, ಪ್ರಶ್ನೆಯನ್ನ ಸರಿಯಾಗಿ ಓದ್ಕೊಳ್ಳಿ. ಇಲ್ಲಿ ಸಾಬೂನಿನ ಅಣುಗಳಲ್ಲಿ ವಿಭಿನ್ನ ಗುಣಗಳಿರುವ 2 ತುದಿಗಳಿರುತ್ತವೆ. ಒಂದು ತುದಿ ಜಲಾಕರ್ಷಕವಾಗಿದ್ದು ನೀರಿನೊಂದಿಗೆ ವರ್ತಿಸುತ್ತದೆ. ಇನ್ನೊಂದು ತುದಿಯು ಜಲ ವಿಕರ್ಷಕವಾಗಿದೆ. ಅಂದರೆ ಇವು ಹೈಡ್ರೋಕಾರ್ಬನ್ಗಳೊಂದಿಗೆ ವರ್ತಿಸುತ್ತವೆ. ನೀರಿನಲ್ಲಿ ಈ ಅಣುಗಳು ಒಂದು ಅನನ್ಯ ವಿನ್ಯಾಸ ಹೊಂದಿದ್ದು ಇದು ಹೈಡ್ರೋಕಾರ್ಬನ್ ಭಾಗವನ್ನು ನೀರಿನಿಂದ ಹೊರಗೆ ಇಡುತ್ತದೆ. ಹೀಗೆ ಅಣುಗಳ ಸಮೂಹದಲ್ಲಿ ಜಲವಿಕರ್ಷಕ ತುದಿಗಳ ಸಮೂಹಗಳ ಮೇಲ್ಮೈಯಲ್ಲಿ ಕಂಡುಬರುತ್ತವೆ. ಈ ರಚನೆಯನ್ನ ಮಿಸೈಲ್ ಎನ್ನುವರು. ಮಿಸೈಲ್ಗಳು ಯಾವ ರೀತಿಯಾಗಿ ಉಂಟಾಗ್ತಾ ಇದೆ ಅನ್ನೋದನ್ನ ನೋಡಿ ನಾವಿದನ್ನ ಉತ್ತರವನ್ನ ಬರಿಬೇಕಾಗತ್ತೆ ಅಲ್ವಾ. ಹಾಗೆ ಎಥೆನಾಲ್ನಂತಹ ಬೇರೆ ದ್ರಾವಕಗಳಲ್ಲಿ ಮಿಸೈಲ್ಗಳು ಉಂಟಾಗುವುದಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡಿ. ಬ್ರೋಮೋಪೆಂಟೇನ್ ನ ರಚನಾ ಸಮಾಂಗಿಗಳನ್ನ ಬರೆಯಿರಿ ಅಂತ ಇದೆ. ಇದು 3 ಅಂಕದ ಪ್ರಶ್ನೆ. ಬ್ರೋಮೋಪೆಂಟೇನ್ ನ ರಚನಾ ಸಮಾಂಗಿಗಳು 3 ಅಂಕದ ಪ್ರಶ್ನೆ. ನೋಡಿ, ಬ್ರೋಮೋಪೆಂಟೇನ್ ನ ರಚನಾ ಸಮಾಂಗಿಗಳು ಯಾವ ರೀತಿಯಾಗಿರುತ್ತೆ ನೋಡಿ. ಮೊದಲನೇದಾಗಿ ಪೆಂಟೇನ್ ಅಂದ್ರೆ 5 ಕಾರ್ಬನ್ ಅಣುಗಳು ಅಲ್ವಾ. 1 2 3 4 5. ಇಲ್ಲಿ ಎಷ್ಟು ಹೈಡ್ರೋಜನ್ ಅಣುಗಳಿರುತ್ತೆ ನೋಡಿ. ಒಂದು ಬ್ರೋಮಿನ್ ಅಟ್ಯಾಚ್ ಆಗಿರುತ್ತೆ ಅಲ್ವಾ. ಒಂದು ಕಾರ್ಬನ್ ಅಣುವಿಗೆ ಬ್ರೋಮಿನ್ ಅಟ್ಯಾಚ್ ಆಗಿರುತ್ತೆ ನೋಡಿ. ಹೈಡ್ರೋಜನ್ 1 2 6 7 8 9 10 11 ಅಲ್ವಾ. ಬ್ರೋಮಿನ್ ಇಲ್ಲಿದೆ. ಹಾಗೆ ಎರಡನೇ ಒಂದು ಪೊಸಿಷನ್ ಅಲ್ಲಿ ನೋಡಿ ಬ್ರೋಮೋಪೆಂಟೇನ್ ಯಾವ ರೀತಿಯಾಗಿದೆ. ಬ್ರೋಮಿನ್ ಅನ್ನ ಈ ಒಂದು 2ನೇ ಕಾರ್ಬನ್ ಅಣುವಿಗೆ ಅದನ್ನ ಅಟ್ಯಾಚ್ ಮಾಡಲಾಗಿದೆ. ಹಾಗೆ ಇಲ್ಲಿ ನೋಡಿ ಬ್ರೋಮೋಪೆಂಟೇನ್ ನ ರಚನಾ ಸಮಾಂಗಿಗಳು ಇಲ್ಲಿ ನೋಡಿ 3ನೇ ಕಾರ್ಬನ್ ಅಣುವಿಗೆ ಇದನ್ನ ಅಟ್ಯಾಚ್ ಮಾಡಲಾಗಿದೆ. ಈ ರೀತಿಯಾಗಿ ಬ್ರೋಮೋಪೆಂಟೇನ್ಗೆ ನಾವು ರಚನಾ ಸಮಾಂಗಿಗಳನ್ನ ಬರಿಬಹುದು. ನೋಡಿ, ಕ್ವಶನ್ ಅನ್ನ ಸರಿಯಾಗಿ ಬ್ರೋಮೋಪೆಂಟೇನ್ ನ ರಚನಾ ಸಮಾಂಗಿಗಳು ಇಂಪಾರ್ಟೆಂಟ್ ಇದೆ, ನಿಮ್ಗೆ ಇದನ್ನ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ. ಒಂದು ಅನುರೂಪ ಶ್ರೇಣಿಯಲ್ಲಿರುವ ಹೈಡ್ರೋಕಾರ್ಬನ್ಗಳ ಗುಂಪಿನ ಮೊದಲ ಸದಸ್ಯ ಅಣುಸೂತ್ರ CH4. ಆದರೆ 4ನೇ ಸದಸ್ಯನ ಅಣುಸೂತ್ರ ಕಂಡುಹಿಡಿದು ಅದರ 2 ರೀತಿಯ ರಚನಾ ವಿನ್ಯಾಸಗಳನ್ನ ಬರೆಯಿರಿ ಅಂತ ಇದೆ. ಇದು 3 ಅಂಕದ ಪ್ರಶ್ನೆ. ಇದನ್ನು ಕೂಡ 3 ಅಂಕದ ಪ್ರಶ್ನೆಯಾಗಿ ಇದನ್ನ ಕೇಳ್ತಾರೆ. ನೋಡಿ, ಇಲ್ಲಿ ಮೊದಲ ಸದಸ್ಯ ಅಂದ್ರೆ CH4 ಅಲ್ವಾ. CH4. 4ನೇ ಸದಸ್ಯ ಅಂದ್ರೆ
ಕಾರ್ಬನ್ ಎಷ್ಟಿರ್ಬೇಕು? 4 ಇರ್ಬೇಕು. ಇಲ್ಲಿ ನೋಡಿ ಕಾರ್ಬನ್ 1 ಇದೆ, CH4 ಅಂದ್ರೆ ಇದರ ಸಾಮಾನ್ಯ ಸೂತ್ರ ಏನಾಗಿರ್ಬಹುದು? CnH2n ಪ್ಲಸ್ 2 ಅಲ್ವಾ? ಇಲ್ಲಿ ನೋಡಿ C1H 2 into 1 2 plus 2 4 ಅಲ್ವಾ? ಈಗ ನೋಡಿ C4H 4 into 2 8 8 plus 2 10 C4H10. ಇದರ 4ನೇ ಒಂದು ಸದಸ್ಯನ ಅಣುಸೂತ್ರ ಯಾವುದು? C4H10. ಇದಕ್ಕೆ 1 ಅಂಕ ಇರುತ್ತೆ. ಹಾಗೆ ಅದರ 2 ರೀತಿಯ ರಚನಾ ವಿನ್ಯಾಸವನ್ನ ಬರೆಯಿರಿ ಅಂತ ಇದೆ. ನೋಡಿ ಅದರ 2 ರೀತಿಯ ರಚನಾ ವಿನ್ಯಾಸವನ್ನ ಯಾವ ರೀತಿಯಾಗಿ ಬರಿಬಹುದು ಅಂತ. ಕಾರ್ಬನ್ 4 ಇದೆ ಅಲ್ವಾ? 1 2 3 4 1 2 3 4 5 6 7 8 9 10 ಅಲ್ವಾ? ಇದು ಒಂದು ರೀತಿಯಾದಂತಹ ರಚನಾ ಸೂತ್ರವಾದ್ರೆ, ಇನ್ನೊಂದು ನೋಡಿ 1 2 ಕಾರ್ಬನ್. ನೋಡಿ ಇನ್ನೊಂದು ಕಾರ್ಬನ್ ಅಣುಗಳು ಯಾವ ರೀತಿಯಾಗಿರುತ್ತೆ ಅಂತ. 1 2 3 ಅಲ್ವಾ? ಇಲ್ಲೂ ಕೂಡ ಹೈಡ್ರೋಜನ್ 1, ಇಲ್ಲೂ ಕೂಡ 1 2 3, ಇಲ್ಲಿ 1 2 3 ಅಲ್ವಾ? ನೋಡಿ 3 4 5 6 7 8 9 10 10 ಹೈಡ್ರೋಜನ್ ಅಣುಗಳಾಯ್ತು ಅಲ್ವಾ? ಈ ರೀತಿಯಾಗಿ ನೀವು ರಚನಾ ಸೂತ್ರವನ್ನ ಬರಿಬಹುದು ಅಲ್ವಾ? ನೆಕ್ಸ್ಟ್ ಕ್ವಶನ್ ನೋಡಿ. ಆಕ್ಸಿಜನ್ ಅಣುವಿನ ಇಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನ ಬರೆಯಿರಿ ಅಂತ ಇದೆ. ಹಾಗೆ ಕಾರ್ಬನ್ ಪರಮಾಣುವು C4- ಆನಯಾನ್ ಅನ್ನು ಮತ್ತು C4+ ಕ್ಯಾಟಯಾನ್ ಅನ್ನು ಉಂಟು ಮಾಡುವುದಿಲ್ಲ, ಏಕೆ? ಇದು ಎ ಅಂತ ಇದೆ ಅಲ್ವಾ? ಇದಕ್ಕೆ 2 ಅಂಕಗಳಿರುತ್ತೆ. ಹಾಗೆ ಬಿ ಪ್ರಶ್ನೆಗೆ 2 ಅಂಕಗಳಿರುತ್ತೆ. ಒಟ್ಟು ಈ ಒಂದು ಪ್ರಶ್ನೆಗೆ 4 ಅಂಕಗಳು ಇರುತ್ತೆ. ನೋಡಿ ಈ ಒಂದು ಪ್ರಶ್ನೆಗೆ ಆಕ್ಸಿಜನ್ ಅಣುವಿನ ಇಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನ ಬರೆಯಿರಿ ಅಂತ ಇದೆ. ನೋಡಿ ಯಾವ ರೀತಿಯಾಗಿ ಇಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನ ಬರಿಬೇಕು ಅಂತ. ಆಕ್ಸಿಜನ್ O2 ಮಾಲಿಕ್ಯೂಲ್ಸ್ ಅಲ್ವಾ? ಇಲ್ಲಿ ಯಾವ ರೀತಿಯಾಗಿ ಬಂಧವನ್ನ ಏರ್ಪಡಿಸ್ತಾ ಇದೆ ಅನ್ನೋದನ್ನ ಚುಕ್ಕಿ ರಚನೆಯ ಮೂಲಕ ನಾವು ತಿಳ್ಕೊಳ್ಬಹುದು. ಇದು ಇಂಪಾರ್ಟೆಂಟ್ ಆಗಿರುತ್ತೆ. 2 ಅಂಕಗಳಿರುತ್ತೆ. ಹಾಗೆ ಇಲ್ಲಿ ನೋಡಿ ಕಾರ್ಬನ್ ಪ್ರಶ್ನೆಯನ್ನ ನೋಡ್ಕೊಳ್ಳಿ. ಕಾರ್ಬನ್ ಪರಮಾಣುವು C4- ಆನಯಾನ್ ಅನ್ನು ಮತ್ತು C4+ ಕ್ಯಾಟಯಾನ್ ಅನ್ನ ಉಂಟು ಮಾಡುವುದಿಲ್ಲ, ಏಕೆ ಅಂತ ಇದೆ ಅಲ್ವಾ? ನೋಡಿ ಇದು 4 ಇಲೆಕ್ಟ್ರಾನ್ಗಳನ್ನ ಪಡೆದುಕೊಂಡು C4- ಆನಯಾನ್ ಅನ್ನು ಅಂದ್ರೆ ಋಣಾಯಾನನ ಉಂಟು ಮಾಡಬಹುದು. ಆದರೆ 6 ಪ್ರೋಟಾನ್ಗಳಿರುವಂತಹ ಬೀಜ ಕೇಂದ್ರವು 10 ಇಲೆಕ್ಟ್ರಾನ್ಗಳನ್ನ ಹಿಡಿದಿಟ್ಟುಕೊಳ್ಳುವುದು ಅಂದ್ರೆ 4 ಹೆಚ್ಚುವರಿ ಇಲೆಕ್ಟ್ರಾನ್ಗಳನ್ನ ಹಿಡಿದಿಟ್ಟುಕೊಳ್ಳುವುದು ಕಷ್ಟವಾಗಬಹುದು. ಹಾಗೆ ಇದು 4 ಇಲೆಕ್ಟ್ರಾನ್ಗಳನ್ನ ಕಳೆದುಕೊಂಡು C4+ ಕ್ಯಾಟಯಾನ್ ಅನ್ನ ಉಂಟು ಮಾಡಬಹುದು. ಆದರೆ ಕಾರ್ಬನ್ ನಿಂದ 4 ಇಲೆಕ್ಟ್ರಾನ್ಗಳನ್ನ ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇದೆ. ಇದರಿಂದ ಬೀಜ ಕೇಂದ್ರದಲ್ಲಿ ಏನಾಗುತ್ತೆ, 6 ಪ್ರೋಟಾನ್ಗಳುಳ್ಳ ಕಾರ್ಬನ್ ಕ್ಯಾಟಯಾನ್ ಅನ್ನ ಕೇವಲ 2 ಇಲೆಕ್ಟ್ರಾನ್ಗಳೊಂದಿಗೆ ಉಳಿಯುತ್ತದೆ. ಆದ್ದರಿಂದ ನೋಡಿ ಯಾವ ರೀತಿಯಾಗಿ ಇಲ್ಲಿ ಕಾರಣವನ್ನ ನೀವು ಬರಿಬೇಕು ಅನ್ನೋದನ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ. ಸೈಕ್ಲೋ ಆಲ್ಕೇನ್ಗಳ ಸಾಮಾನ್ಯ ಸೂತ್ರವು CnH2n
ಮತ್ತು ಇದರ ಮೊದಲ ಸದಸ್ಯ ಸೈಕ್ಲೋಪ್ರೋಪೇನ್ ಆಗಿದೆ. ಈ ಅನುರೂಪ ಶ್ರೇಣಿಯಲ್ಲಿರುವ 4ನೇ ಸದಸ್ಯನ ಅಣುಸೂತ್ರ ಮತ್ತು ರಚನಾ ವಿನ್ಯಾಸವನ್ನ ಬರೆಯಿರಿ ಅಂತ ಇದೆ. ನೋಡಿ, ಇಲ್ಲಿ ಸೈಕ್ಲೋಪ್ರೋಪೇನ್ C3H6 ಅನ್ನುವಂಥದ್ದು ಮೊದಲನೇ ಸದಸ್ಯ ಆದ್ರೆ ಈ ಅನುರೂಪ ಶ್ರೇಣಿಯಲ್ಲಿರುವ 4ನೇ ಸದಸ್ಯ ಅಂದ್ರೆ C4H8 C5H10 ಈ ಒಂದು ಅನುರೂಪ ಶ್ರೇಣಿಯನ್ನ ನಾನು ಬರಿತಾ ಇದ್ದೇನೆ. ಮೊದಲನೇ ಸದಸ್ಯ, 2ನೇ ಸದಸ್ಯ, 3ನೇ ಸದಸ್ಯ, 4ನೇ ಸದಸ್ಯ ಏನಾಗಿರುತ್ತೆ C6H12 ಅಲ್ವಾ, ಸೈಕ್ಲೋಹೆಕ್ಸೇನ್ ಆಗಿರುತ್ತೆ. ಈ ಒಂದು ಅನುರೂಪ ಶ್ರೇಣಿಯಲ್ಲಿರುವಂತಹ 4ನೇ ಸದಸ್ಯ ಯಾವ್ದಾಗಿರುತ್ತೆ C6H12 ಅಲ್ವಾ. CnH2n ಅಂದ್ರೆ C6H12 ಆಗಿರುತ್ತೆ. ಹಾಗಾದ್ರೆ ಈ ಒಂದು ಸದಸ್ಯನ ರಚನಾ ಸೂತ್ರ, ಇದೊಂದು 3 ಅಂಕದ ಪ್ರಶ್ನೆ, ಇದಕ್ಕೆ 1 ಅಂಕ ಇರುತ್ತೆ. ಹಾಗೆ ಇದರ ರಚನಾ ವಿನ್ಯಾಸವನ್ನ ಬರೆಯಿರಿ ಅಂತ ಇದೆ. ಸೈಕ್ಲೋಪ್ರೋಪೇನ್ ಅಂದ್ರೆ ಕ್ಲೋಸ್ಡ್ ರಿಂಗ್ ಇರುತ್ತೆ ಅಲ್ವಾ. ನೋಡಿ ಇಲ್ಲಿ 1 2 3 4 5 6 ಅಲ್ವಾ. ನೋಡಿ ಇದರ ರಚನಾ ವಿನ್ಯಾಸವನ್ನ ಬರೆಯಿರಿ ಅಂತ ಇದೆ. C6H12 ಇದೆ ಅಲ್ವಾ. 1 2 3 4 5 6 7 8 9 10 11 12 ಅಲ್ವಾ. ಇಲ್ಲಿ 12 ಹೈಡ್ರೋಜನ್ಗಳಿದೆ, 6 ಕಾರ್ಬನ್ ಅಣುಗಳಿದೆ. ಈ ರೀತಿಯಾಗಿ ನೀವು ರಚನಾ ವಿನ್ಯಾಸವನ್ನ ಬರಿಬೇಕು. ಇದರ ಅಣುಸೂತ್ರವನ್ನು ಕೂಡ ಬರಿಬೇಕಾಗತ್ತೆ. ನೋಡಿ, ಇದು 3 ಅಂಕಗಳ ಪ್ರಶ್ನೆ ಅಂತ ಹೇಳ್ಬಹುದು. ಈ ರಚನೆಗೆ 2 ಅಂಕಗಳಿರುತ್ತೆ, ಇದಕ್ಕೆ 1 ಅಂಕ ಇರುತ್ತೆ. ಟೋಟಲ್ ಆಗಿ 3 ಅಂಕದ ಪ್ರಶ್ನೆ. ಮುಂದಿನ ಪ್ರಶ್ನೆಯನ್ನ ನೋಡಿ. ಎಥೆನಾಲ್ ಅನ್ನು ಹೇಗೆ ಉತ್ಕರ್ಷಿಸಲಾಗುತ್ತದೆ? ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನ ವಿವರಿಸಿ ಅಂತ ಇದೆ. ಎಥೆನಾಲ್ ಅನ್ನು ಹೇಗೆ ಉತ್ಕರ್ಷಿಸಲಾಗುತ್ತದೆ, 2 ಅಂಕದ ಪ್ರಶ್ನೆ. ಹಾಗೆ ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನ ವಿವರಿಸಿ, ಇದು ಕೂಡ 2 ಅಂಕಕ್ಕೆ ಕೇಳಬಹುದಾದಂತ ಪ್ರಶ್ನೆ. ಇದು ಟೋಟಲ್ ಆಗಿ A ಮತ್ತು B 4 ಅಂಕಗಳ ಪ್ರಶ್ನೆ. ನೋಡಿ, ಇಂಪಾರ್ಟೆಂಟ್ ಇದೆ ಇದು. ಕಾರ್ಬನ್ ಸಂಯುಕ್ತಗಳನ್ನ ದಹನ ಕ್ರಿಯೆಯ ಮೂಲಕ ಸುಲಭವಾಗಿ ಉತ್ಕರ್ಷಿಸಬಹುದು. ಈ ಸಂಪೂರ್ಣ ಉತ್ಕರ್ಷಣೆಯ ಜೊತೆಗೆ ಆಲ್ಕೋಹಾಲ್ಗಳು ಕಾರ್ಬಾಕ್ಸಿಲಿಕ್ ಆಮ್ಲಗಳಾಗಿ ಪರಿವರ್ತಿತವಾಗುವಂತ ಕೆಲವೊಂದು ರಾಸಾಯನಿಕ ಕ್ರಿಯೆಗಳು ಇದೆ. ಪ್ರಾರಂಭಿಕ ವಸ್ತುವಿಗೆ ಆಕ್ಸಿಜನ್ ಅನ್ನು ಸೇರಿಸುವ ಮೂಲಕ ಪ್ರತ್ಯಾಮ್ಲೀಯ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಥವಾ ಆಮ್ಲೀಯ ಪೊಟ್ಯಾಷಿಯಂ ಡೈಕ್ರೋಮೇಟ್ಗಳು ಆಲ್ಕೋಹಾಲ್ಗಳನ್ನ ಆಮ್ಲಗಳಾಗಿ ಉತ್ಕರ್ಷಿಸುತ್ತವೆ. ನೋಡಿ, ಪ್ರಶ್ನೆ ಏನಿದೆ, ಎಥೆನಾಲ್ ಅನ್ನ ಹೇಗೆ ಉತ್ಕರ್ಷಿಸಲಾಗುತ್ತದೆ ಅಂತ ಇದೆ ಅಲ್ವಾ. ಇಲ್ಲಿ ಈ ರೀತಿಯಾಗಿ ಆಲ್ಕೋಹಾಲ್ಗಳನ್ನ ಆಮ್ಲಗಳಾಗಿ ಉತ್ಕರ್ಷಿಸುತ್ತವೆ ಅಂತ ಇದೆ. ಹಾಗೆ ಸಾಬೂನುಗಳು ಯಾವ ರೀತಿಯಾಗಿ ಸ್ವಚ್ಛಗೊಳಿಸುತ್ತೆ, ಸಾಬೂನುಗಳು ಸ್ವಚ್ಛಗೊಳಿಸುವಂತಹ ಪ್ರಕ್ರಿಯೆಯನ್ನ ವಿವರಿಸಿ ಅಂತ ಇದೆ. ಹೆಚ್ಚಿನ ಕೊಳೆಯು ತೈಲಯುಕ್ತ ಸ್ವಭಾವದಿಂದ ಕೂಡಿರುತ್ತದೆ ಮತ್ತು ಎಣ್ಣೆಯು ನೀರಿನಲ್ಲಿ ವಿಲೀನವಾಗುವುದಿಲ್ಲ ಅಲ್ವಾ. ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿದೆ.
ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ಆದ್ರಿಂದ ಇಲ್ಲೇನಾಗತ್ತೆ ಅಂದ್ರೆ ಈ ಒಂದು ಸಾಬೂನುಗಳು ಮಿಸೆಲ್ಗಳೆಂಬ ಒಂದು ರಚನೆಯನ್ನು ಉಂಟು ಮಾಡುತ್ತದೆ. ಮಿಸೆಲ್ಗಳು ಎಂದ್ರೇನು ಅನ್ನೋದು ನಿಮ್ಗೆ ಗೊತ್ತಿದೆ. ಈ ಒಂದು ಮಿಸೆಲ್ಗಳೆಂಬ ರಚನೆಗಳನ್ನ ಉಂಟು ಮಾಡುತ್ತವೆ. ಹಾಗೆ ಸಾಬೂನಿನ ಅಣುಗಳ ಹೈಡ್ರೋಕಾರ್ಬನ್ ತುದಿಯು ಎಣ್ಣೆಯ ಹನಿಯ ಕಡೆಗೆ ಇರುತ್ತದೆ ಹಾಗೂ ಅಯಾನಿಕ್ ತುದಿಯು ಹೊರಮುಖವಾಗಿರುತ್ತದೆ. ಇದು ನೀರಿನಲ್ಲಿ ಎಮಲ್ಷನ್ ಅನ್ನ ಉಂಟು ಮಾಡುತ್ತದೆ. ಹೀಗೆ ಸಾಬೂನಿನ ಮಿಸೆಲ್ ನೀರಿನಲ್ಲಿ ಕೊಳೆಯನ್ನ ಕಿತ್ತು ಹೊರತೆಗೆಯಲು ಸಹಾಯ ಮಾಡುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿ. ರಚನಾ ಸಮಾಂಗಿಗಳು ಎಂದರೇನು? 1 ಅಂಕದ ಪ್ರಶ್ನೆ. ಹಾಗೆ ಬ್ಯೂಟೇನ್ನ ಅಣುಸೂತ್ರ ಮತ್ತು ರಚನಾ ವಿನ್ಯಾಸವನ್ನ ಬರೆಯಿರಿ. ಇದು 2 ಅಂಕದ ಪ್ರಶ್ನೆ. ಒಟ್ಟಾಗಿ ಇದು 3 ಅಂಕದ ಪ್ರಶ್ನೆ ಅಂತ ಹೇಳ್ಬಹುದು. 3 ಅಥವಾ 4 ಅಂಕದ ಪ್ರಶ್ನೆಯಾಗಿ ಕೂಡ ಕೆಲವೊಂದು ಸಲ ಇದನ್ನ ಕೇಳ್ತಾರೆ. ರಚನಾ ಸಮಾಂಗಿಗಳು ಎಂದರೇನು? ಬ್ಯೂಟೇನ್ನ ಅಣುಸೂತ್ರ ಮತ್ತು ರಚನಾ ವಿನ್ಯಾಸವನ್ನ ಬರೆಯಿರಿ ಅಂತ ಇದೆ ಅಲ್ವಾ? ನೆಕ್ಸ್ಟ್ ನೋಡಿ. ಒಂದೇ ಅಣುಸೂತ್ರ ಆದರೆ ವಿಭಿನ್ನ ರಚನೆ ಹೊಂದಿರುವ ಸಂಯುಕ್ತಗಳನ್ನ ರಚನಾ ಸಮಾಂಗಿಗಳು ಎನ್ನುವರು. ಒಂದೇ ರೀತಿಯಾದಂತ ಸೂತ್ರ ಇರುತ್ತೆ, ಆದ್ರೆ ವಿಭಿನ್ನ ರಚನಾ ವಿನ್ಯಾಸ ಇರುವಂತಹ ಒಂದು ಸಂಯುಕ್ತಗಳನ್ನ ನಾವು ಏನಂತ ಕರಿತೇವೆ? ಅವುಗಳನ್ನ ರಚನಾ ಸಮಾಂಗಿಗಳು ಎನ್ನುವರು. ನೋಡಿ, 2ನೇ ಪ್ರಶ್ನೆ ಏನಿದೆ? ಬ್ಯೂಟೇನ್ನ ಅಣುಸೂತ್ರ ಮತ್ತು ರಚನಾ ವಿನ್ಯಾಸವನ್ನ ಬರೆಯಿರಿ ಅಂತ ಇದೆ. ಬ್ಯೂಟೇನ್ C4H10 ಅಲ್ವಾ? ಬ್ಯೂಟೇನ್ನ ಅಣುಸೂತ್ರ C4H10. ಇದರ ಒಂದು ರಚನಾ ಸಮಾಂಗಿಗಳನ್ನ ಯಾವ ರೀತಿಯಾಗಿ ಬರಿಬಹುದು ಅಂದ್ರೆ ನಾವು ಆಲ್ರೆಡಿ ಇದನ್ನ ನೋಡಿದ್ದೇವೆ. C4 1 2 3 4 H10 1 2 3 4 5 6 7 8 9 10 ಅಲ್ವಾ? ಇದು ಬ್ಯೂಟೇನ್ನ ಒಂದು ರಚನಾ ಸೂತ್ರವಾದ್ರೆ, ಇನ್ನೊಂದು ರೀತಿಯಾಗಿ ನಾವು ಯಾವ ರೀತಿಯಾಗಿ ಬರಿಬಹುದು ಅಂದ್ರೆ 1 2 2 ಕಾರ್ಬನ್ ಅಣುಗಳು. ಇಲ್ಲಿ ನೋಡಿ 1 2 ಅಲ್ವಾ? ಇಲ್ಲಿ 4 ಕಾರ್ಬನ್ ಅಣುಗಳಾಯ್ತು. ಈಗ ಹೈಡ್ರೋಜನ್ ಅಣುಗಳನ್ನ ಆಡ್ ಮಾಡಬೇಕು. 1 2 3 ಹೈಡ್ರೋಜನ್. ಇಲ್ಲೂ ಕೂಡ 1 ಹೈಡ್ರೋಜನ್ ಅಣುಗಳು. ಹಾಗೆ ಇಲ್ಲಿ ನೋಡಿ 1 2 3 ಅಲ್ವಾ? 3 ವ್ಯಾಲೆನ್ಸಿ ಖಾಲಿ ಇದೆ. ಇಲ್ಲೂ ಕೂಡ 1 2 3. ಈ ಪ್ರತಿಯೊಂದು ಕಾರ್ಬನ್ ಆಟಮ್ಗೆ 3 ಹೈಡ್ರೋಜನ್ ಅಣುಗಳಿದೆ, ಪ್ರತಿಯೊಂದಲ್ಲ, ಇದೊಂದನ್ನು ಬಿಟ್ಟು ಅಲ್ವಾ? 1 2 3 ಟೋಟಲ್ 9 ಆಯ್ತು. ಇಲ್ಲಿ ಬಂದಿದೆ 10 ಅಲ್ವಾ? ಸೊ ಇದು ಕೂಡ ಬ್ಯೂಟೇನ್ನ ರಚನಾ ಸೂತ್ರ ಅಂತ ಹೇಳ್ತೇವೆ. ಈ ರೀತಿಯಾಗಿ ಇವುಗಳನ್ನ ರಚನಾ ಸಮಾಂಗಿಗಳು. ಇಲ್ಲಿ ಇದು ಕೂಡ C4H10 ಅನ್ನುವಂತಹ ಒಂದು ಸೂತ್ರವನ್ನ ಹೊಂದಿದೆ. ಆದ್ರೆ ಇದರ ರಚನೆ ಏನಾಗಿದೆ? ರಚನಾ ಸಮಾಂಗಿಗಳು ಅಂತ ಕರಿತಾ ಇದ್ದಾರೆ. ಯಾಕೆಂದ್ರೆ ಇದರ ರಚನೆ ಬೇರೆ ರೀತಿಯಾಗಿದೆ ಅಲ್ವಾ? ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕೆಳಗಿನ ರಚನೆಗಳನ್ನ ಹೊಂದಿರುವ ಕಾರ್ಬನ್ ಸಂಯುಕ್ತಗಳನ್ನ ಹೆಸರಿಸಿ ಅಂತ ಇದೆ ನೋಡಿ. ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಇರುತ್ತೆ. 1 2 3 4 ಅಲ್ವಾ? ಇಲ್ಲಿ ನಾವೇನ್ ಮಾಡ್ಬೇಕು? ಪ್ರತಿಯೊಂದು ಕಾರ್ಬನ್ ಸಂಯುಕ್ತಗಳನ್ನ ಅವುಗಳ ಹೆಸರನ್ನ ಬರಿಬೇಕಾಗತ್ತೆ. ಇಲ್ಲಿ ನೋಡಿ 1 2 3 ಅಲ್ವಾ? 3 ಕಾರ್ಬನ್ ಅಣುಗಳಿದೆ ಅಂದ್ರೆ ಪ್ರೋಪ್. ಇಲ್ಲಿ COOH ಗ್ರೂಪ್ ಇದೆ. ಇಲ್ಲಿ ನೋಡಿ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಇದೆ, COOH ಅಲ್ವಾ?
ಆದ್ರಿಂದ ನಾವೇನ್ ಹೇಳ್ಬಹುದು, ಕಾರ್ಬಾಕ್ಸಿಲಿಕ್ ಆಮ್ಲ ಇದ್ರೆ ಪ್ರೊಪೆನೋಯಿಕ್ ಆಮ್ಲ ಅಂತ ಹೇಳ್ಬಹುದು ಅಲ್ವಾ. ಪ್ರೊಪೆನೋಯಿಕ್ ಆಮ್ಲ. ಯಾಕೆ ಅಂತ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ಇಲ್ಲಿ ಕಾರ್ಬಾಕ್ಸಿಲಿಕ್ ಆಮ್ಲ ಇದೆ ಅಲ್ವಾ, ಕಾರ್ಬಾಕ್ಸಿಲಿಕ್ ಆಸಿಡ್ ಇದೆ, ಅದನ್ನ ಕ್ರಿಯಾ ಗುಂಪು ಅಂತ ಹೇಳ್ತೇವೆ. ನೋಡಿ ಇಲ್ಲಿ 1, 2, 3, 4 ಕಾರ್ಬನ್ ಅಣುಗಳಿದೆ, ಅಂದ್ರೆ ಬ್ಯೂಟ್. ಇಲ್ಲಿ ಡಬಲ್ ಬಾಂಡ್ ಇದೆ. ಡಬಲ್ ಬಾಂಡ್ ಇದೆ ಅಂದ್ರೆ ಬ್ಯೂಟೀನ್ ಅಲ್ವಾ. ಯಾಕೆ ಅಂದ್ರೆ ಬ್ಯೂಟೀನ್, ನೋಡಿ ಇನ್ನೊಂದ್ಸಲ ಚೆಕ್ ಮಾಡಿ. ಬ್ಯೂಟೀನ್ C4H8 ಇರ್ಬೇಕು ನೋಡಿ. 1 2 3 4 5 6 7 8 ಅಲ್ವಾ. C4H8 ಇದೆ, ಆದ್ರಿಂದ ಇದನ್ನ ನಾವು ಬ್ಯೂಟೀನ್ ಅಂತ ಹೇಳ್ಬಹುದು ಅಲ್ವಾ. ನೆಕ್ಸ್ಟ್ ನೋಡಿ, ಇಲ್ಲಿ 2 ಕಾರ್ಬನ್ ಅಣುಗಳಿದೆ. ಈತ್ ಅಲ್ವಾ, ಮೀಥೇನ್, ಈಥೇನ್ ಅಂತ ತೆಗೆದುಕೊಳ್ತೇವೆ, ಈತ್ ಅಂತ ತೆಗೆದುಕೊಳ್ಬಹುದು. OH ಗ್ರೂಪ್ ಇದೆ, ಆದ್ರಿಂದ ಏನ್ ಹೇಳ್ಬಹುದು, ಇಥೆನಾಲ್ ಅಲ್ವಾ. ಇಥೆನಾಲ್ ಇದೊಂದು ಆಲ್ಕೋಹಾಲ್. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಕೊನೆಯದಾಗಿ ಟ್ರಿಪಲ್ ಬಾಂಡ್ ಇದೆ. 1 2 3 4 5 ಇದೆ. ಹಾಗೆ ಟ್ರಿಪಲ್ ಬಾಂಡ್ ಇದೆ, ಆದ್ರಿಂದ ಏನ್ ಹೇಳ್ಬಹುದು, ಪೆಂಟೈನ್ ಅಲ್ವಾ. ಪೆಂಟೈನ್. ಇದರ ಹೈಡ್ರೋಜನ್ ಎಷ್ಟಿದೆ, ಕಾರ್ಬನ್ ಎಷ್ಟಿದೆ ಅಂತ ನೋಡಿ. ಕಾರ್ಬನ್ C5 ಇದೆ. 1 2 3 4 5 1 2 3 4 5 6 7 8 ಅಲ್ವಾ. C5H8 ಇದೆ, ಅಂದ್ರೆ CnH2n-2 ಅಲ್ವಾ. 10 - 2 8. ಆದ್ರಿಂದ ಇದನ್ನ ನಾವು ಪೆಂಟೈನ್ ಅಂತ ಹೇಳ್ಬಹುದು. ಈ ರೀತಿಯಾಗಿ ನಾವು ಇದರ ಹೆಸರಿಸಬೇಕಾಗತ್ತೆ. ನೋಡಿ, ಇದು 4 ಅಂಕದ ಪ್ರಶ್ನೆ. ಪ್ರತಿಯೊಂದನ್ನ ಹೆಸರಿಸಿದ್ರೆ ನಿಮ್ಗೆ 1 ಅಂಕ ಸಿಗತ್ತೆ. ಟೋಟಲ್ 4 ಅಂಕಗಳು ಸಿಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಎಂದರೇನು? ಈ ಕೆಳಗಿನವುಗಳನ್ನ ವ್ಯಾಖ್ಯಾನಿಸಿ. ಅನುರೂಪ ಶ್ರೇಣಿಗಳು, ಎಸ್ಟರ್ಗಳು ಅಂತ ಇದೆ. ಇಲ್ಲಿ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು 1 ಅಂಕಕ್ಕೆ ಕೇಳಬಹುದಾದಂತ ಪ್ರಶ್ನೆ. ಪ್ರತಿಯೊಂದು 1 ಅಂಕಗಳು, ಅಂದ್ರೆ ಟೋಟಲ್ 3 ಅಂಕದ ಪ್ರಶ್ನೆ ಅಂತ ಹೇಳ್ತೇವೆ ನಾವು. ನೋಡಿ, ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಎಂದರೇನು ಅಂತ ಇದೆ. ಇಲ್ಲಿ ಕಾರ್ಬನ್ ಪರಮಾಣುವಿನ ಎಲ್ಲಾ ವೇಲೆನ್ಸಿಗಳು ಏಕಬಂಧದಿಂದ ಗೊಂಡಿರುತ್ತದೆ. ಇಂತಹ ಕಾರ್ಬನ್ ಸಂಯುಕ್ತಗಳನ್ನ ಪರ್ಯಾಪ್ತ ಸಂಯುಕ್ತಗಳೆನ್ನುವರು. ಈ ಕಾರ್ಬನ್ ಪರಮಾಣುವಿನ ಎಲ್ಲಾ ವೇಲೆನ್ಸಿಗಳೇನಾಗಿರುತ್ತೆ, ಏಕಬಂಧದಿಂದ ಸಂತೃಪ್ತಗೊಂಡಿದ್ದರೆ ಅಂತಹ ಒಂದು ಸಂಯುಕ್ತಗಳನ್ನ ನಾವು ಪರ್ಯಾಪ್ತ ಸಂಯುಕ್ತಗಳು ಎನ್ನುತ್ತೇವೆ ಅಲ್ವಾ. ಇಲ್ಲಿ ನೋಡಿ, ಅನುರೂಪ ಶ್ರೇಣಿಗಳನ್ನ ವ್ಯಾಖ್ಯಾನಿಸಬೇಕು, ಹಾಗೆ ಎಸ್ಟರ್ಗಳು ಇದನ್ನ ವ್ಯಾಖ್ಯಾನಿಸಬೇಕು. ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನ್ ಅನ್ನು ಸ್ಥಾನಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನ ಅನುರೂಪ ಶ್ರೇಣಿಗಳು ಎನ್ನುವರು. ಇದು ಡೆಫಿನೇಷನ್ ಅನ್ನ ಕೇಳಿದ್ದಾರೆ. ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನ್ ಅನ್ನ ಸ್ಥಾನಪಲ್ಲಟಗೊಳಿಸುವಂತಹ ಸಂಯುಕ್ತಗಳ ಸರಣಿಯನ್ನ ಅನುರೂಪ ಶ್ರೇಣಿಗಳು ಅಂತ ಕರೀತಾರೆ. ಹಾಗೆ ಎಸ್ಟರ್ಗಳು ಎಂದರೇನು ಅಂತ ಇದೆ ಅಲ್ವಾ. ಇದನ್ನ ಡೆಫಿನೇಷನ್ ಅಲ್ಲಿ ನೀವು ಬರೀಬಹುದು. ಹಾಗೆ ಇಲ್ಲಿ ನಾನು
ನೋಡಿ, ಆಮ್ಲ ಮತ್ತು ಆಲ್ಕೋಹಾಲ್ನ ನಡುವಿನ ಕ್ರಿಯೆಯಿಂದಾಗಿ ಉಂಟಾಗುವಂತ ಒಂದು ಸಂಯುಕ್ತಗಳನ್ನ ಎಸ್ಟರ್ಗಳು ಅಂತ ಕರೀತಾರೆ. ಇವು ಮಧುರ ಪರಿಮಳವುಳ್ಳ ವಸ್ತುಗಳು. ಇವುಗಳನ್ನ ಸುವಾಸಿಕಗಳು ಮತ್ತು ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಹಾಗೆ ಪ್ರತ್ಯಾಮ್ಲೀಯವಾಗಿರುವಂತಹ ಸೋಡಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ವರ್ತಿಸುವಂತೆ ಮಾಡಿದಾಗ ಎಸ್ಟರ್ಗಳು ಪುನಃ ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣಗಳಾಗಿ ಬದಲಾಗುತ್ತವೆ. ನೀವು ಇಷ್ಟು ಡೀಟೇಲ್ ಆಗಿ ಬರಿಬೇಕಂತ ಇಲ್ಲ, ಒಂದು ಅಂಕಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಬರೆದ್ರೆ ಸಾಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಮಿಸೆಲ್ಗಳು ಎಂದರೇನು ಅಂತ ಇದೆ. ಹಾಗೆ ಸಹವೆಲೆನ್ಸಿಯ ಬಂಧ ಎಂದರೇನು, ಸಹವೆಲೆನ್ಸಿಯ ಸಂಯುಕ್ತಗಳ ಯಾವುದಾದ್ರೂ ಎರಡು ಗುಣಗಳನ್ನ ಆಚರಿಸಿ ಅಂತ ಇದೆ. ಮಿಸೆಲ್ಗಳು ಎಂದರೇನು ಒಂದು ಅಂಕದ ಪ್ರಶ್ನೆ. ಹಾಗೆ ಸಹವೆಲೆನ್ಸಿಯ ಬಂಧ ಎಂದರೇನು, ಸಹವೆಲೆನ್ಸಿ ಸಂಯುಕ್ತಗಳ ಯಾವುದಾದರೂ ಎರಡು ಗುಣಗಳನ್ನ ಬರೆಯಿರಿ ಅಂತ ಇದೆ. ಇದು ಇಲ್ಲಿ 3 ಅಂಕದ ಪ್ರಶ್ನೆ. ಪ್ರತಿಯೊಂದು ಸಹವೆಲೆನ್ಸಿ ಸಂಯುಕ್ತ ಎರಡು ಗುಣಗಳಿಗೆ 2 ಅಂಕಗಳು. ಹಾಗೆ ಇದನ್ನ 3 ಅಥವಾ 4 ಅಂಕದ ಪ್ರಶ್ನೆಗಳಿಗೆ ಕೇಳಬಹುದಾದಂತ ಪ್ರಶ್ನೆ, ಕೇಳಿರುವಂತ ಪ್ರಶ್ನೆ. ವೆರಿ ಇಂಪಾರ್ಟೆಂಟ್ ಇದೆ, ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ನೋಡಿ, ಎರಡು ಪರಮಾಣುಗಳ ನಡುವೆ ಇಲೆಕ್ಟ್ರಾನ್ ಜೋಡಿಗಳ ಹಂಚಿಕೆಯಿಂದ ಉಂಟಾದ ಬಂಧಗಳನ್ನ ಸಹವೆಲೆನ್ಸಿ ಬಂಧಗಳು ಎನ್ನುವರು. ಇದಕ್ಕೆ 1 ಅಂಕ ಇರುತ್ತೆ. ಇದರ ಡೆಫಿನೇಷನ್ ಅನ್ನು ನೆನ್ಪಿಟ್ಕೊಳ್ಳಿ, ಯಾವ ರೀತಿಯಾಗಿ ಸಹವೆಲೆನ್ಸಿ ಬಂಧಗಳು ಉಂಟಾಗತ್ತೆ ಅಂತ. ಸಹವೆಲೆನ್ಸಿಯ ಬಂಧದಿಂದ ಉಂಟಾದ ಅಣುಗಳಲ್ಲಿ ಅಣುವಿನೊಳಗಿನ ಬಂಧಗಳು ಪ್ರಬಲವಾಗಿರುತ್ತದೆ, ಆದರೆ ಅಂತರಾಣ್ವಿಕ ಬಲವು ತುಂಬಾ ಕಡಿಮೆ ಇರುತ್ತದೆ. ಇದರಿಂದಾಗಿ ಸಂಯುಕ್ತಗಳ ದ್ರವಣ ಬಿಂದು ಮತ್ತು ಕುದಿಬಿಂದುಗಳು ಕಡಿಮೆ. ಸಹವೆಲೆನ್ಸಿ ಸಂಯುಕ್ತಗಳ ದ್ರವಣ ಬಿಂದು ಮತ್ತೆ ಕುದಿಬಿಂದುಗಳು ಕಡಿಮೆ ಇರುತ್ತವೆ. ಹಾಗೆ ಪರಮಾಣುಗಳ ನಡುವೆ ಇಲೆಕ್ಟ್ರಾನ್ಗಳು ಹಂಚಿಕೆಯಾಗಿರುವುದರಿಂದ ಯಾವುದೇ ವಿದ್ಯುದಾವೇಶಯುಕ್ತ ಕಣಗಳು ಉಂಟಾಗದಿರುವುದರಿಂದ ಸಹವೆಲೆನ್ಸಿ ಸಂಯುಕ್ತಗಳು ಸಾಮಾನ್ಯವಾಗಿ ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿವೆ. ನೀವು ಇದನ್ನ ಡೈರೆಕ್ಟ್ ಆಗಿ ಬರೀಬಹುದು, ಸಹವೆಲೆನ್ಸಿ ಸಂಯುಕ್ತಗಳು ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿವೆ. ಹಾಗೆ ಇವುಗಳ ಈ ಸಂಯುಕ್ತಗಳ ದ್ರವಣ ಬಿಂದು ಮತ್ತು ಕುದಿ ಬಿಂದುಗಳು ಕಡಿಮೆ. ಈ ರೀತಿಯಾಗಿ ನೀವು ಇದರ ಒಂದು ಗುಣಗಳನ್ನ ಬರಿಬಹುದು. ಸಹವೆಲೆನ್ಸಿ ಸಂಯುಕ್ತಗಳ ಗುಣಗಳನ್ನ ನೀವು ಬರಿಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗಿರುವ ವ್ಯತ್ಯಾಸಗಳನ್ನ ಬರೆಯಿರಿ ಅಂತ ಇದೆ. ಕಾರ್ಬನ್ನ 5 ಪರಮಾಣುಗಳನ್ನ ಹೊಂದಿರುವ ಅಲ್ಕಿನ್ನ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನ ಬರೆಯಿರಿ. ಇಲ್ಲಿ 2 ಅಂಕಗಳಿಗೆ ಇದನ್ನ ಈ ಮೊದಲನೇ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದು 2 ಅಂಕದ ಪ್ರಶ್ನೆ, ಟೋಟಲ್ 4 ಅಂಕದ ಪ್ರಶ್ನೆ ಇದು. ಇಲ್ಲಿ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗಿರುವಂತಹ ಒಂದು ವ್ಯತ್ಯಾಸ ಅಲ್ವಾ, ಇದನ್ನ ನಾವು 2 ಅಂಕದ ಪ್ರಶ್ನೆಯಲ್ಲಿ ಕೂಡ ತಿಳ್ಕೊಂಡಿದ್ವಿ. ಹಾಗೆ ಇಲ್ಲಿ ನೋಡಿ, ಪರ್ಯಾಪ್ತ ಹೈಡ್ರೋಕಾರ್ಬನ್ನ ಏನಾಗಿರುತ್ತೆ, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಲ್ಲಿ ಕಾರ್ಬನ್ ವೆಲೆನ್ಸಿಯು ಏಕಬಂಧದಿಂದ ಸಂತೃಪ್ತಗೊಂಡಿರುತ್ತದೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಕಾರ್ಬನ್ನ ವೆಲೆನ್ಸಿಯು ದ್ವಿಬಂಧ ಅಥವಾ ತ್ರಿಬಂಧಗಳಿಂದ ಅದು ಸಂತೃಪ್ತಗೊಂಡಿರುತ್ತದೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಹೆಚ್ಚು ಕ್ರಿಯಾಶೀಲವಾಗಿರುವುದಿಲ್ಲ, ಆದರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಹೋಲಿಸಿದರೆ ಹೆಚ್ಚು ಕ್ರಿಯಾಶೀಲವಾಗಿರುತ್ತದೆ. ಈ ರೀತಿಯಾಗಿ ನೀವು ವ್ಯತ್ಯಾಸವನ್ನ ಬರಿಬೇಕು. ನೀವು ಇದನ್ನ ಮೊದಲನೇ ವಿಡಿಯೋವನ್ನ ನೋಡಿದ್ರೆ ನಿಮ್ಗೆ ಇದಕ್ಕೆ ಸರಿಯಾಗಿ ಯಾವ ರೀತಿಯಾಗಿ ಉತ್ತರವನ್ನ ಬರಿಬೇಕು ಅನ್ನೋದನ್ನ ನಾನು ವಿವರಿಸಿದ್ದೇನೆ, ಅದನ್ನ ನೀವು ಚೆಕ್ ಮಾಡಿ.
ಕಾರ್ಬನ್ನ 5 ಪರಮಾಣುವನ್ನ ಹೊಂದಿರುವಂತಹ ಅಲ್ಕಿನ್ನ ಅಣುಸೂತ್ರ ಮತ್ತೆ ರಚನಾ ಸೂತ್ರ. 5 ಪರಮಾಣುಗಳನ್ನ ಹೊಂದಿರುವಂತಹ ಅಲ್ಕಿನ್ ಅಂದ್ರೆ ನಾವು ಅದನ್ನ ಏನಂತ ಕರಿತೇವೆ? ಪೆಂಟೀನ್ ಅಲ್ವಾ? ಪೆಂಟೀನ್ ಅಂತ ಹೇಳ್ಬಹುದು. ಹಾಗಾದ್ರೆ ಇದರ ಪೆಂಟೀನ್ 5 ಕಾರ್ಬನ್ ಅಣುಗಳನ್ನ ಹೊಂದಿದೆ. ಹಾಗಾದ್ರೆ CnH2n ಅದರ ಸಾಮಾನ್ಯ ಸೂತ್ರ, ಈ ಅಲ್ಕಿನ್ಗಳ ಸಾಮಾನ್ಯ ಸೂತ್ರ ಏನು? CnH2n ಇರೋದ್ರಿಂದ C5H10 ಅಲ್ವಾ? ಪೆಂಟೀನ್ ನ ಸೂತ್ರ, ಅಣು ಸೂತ್ರ ಏನು? C5H10. 1 2 3 4 5 ಅಲ್ವಾ? C5H10 ಅಂತ ಇದೆ ನೋಡಿ. 1 2 3 ಅಲ್ಕಿನ್ಗಳಲ್ಲಿ ನೀವೇನ್ ನೋಡ್ಬಹುದು? ದ್ವಿಬಂಧವನ್ನ ನೋಡ್ಬಹುದು ಅಲ್ವಾ? ಕಾರ್ಬನ್ ಅಣುಗಳ ನಡುವೆ ದ್ವಿಬಂಧವನ್ನ ನೋಡ್ಬಹುದು. ನೋಡೋಣ. 4 5 6 7 8 9 10 ನೋಡಿ. ನಾನಿಲ್ಲಿ ಏಕಬಂಧವನ್ನ ಹಾಕಿದ್ದೆ ಅಂತ ಅನ್ಕೊಳ್ಳಿ. ಕಾರ್ಬನ್ ಅಣುಗಳ ನಡುವೆ 1 2 3 4 5 6 7 8 9 10 ಅಲ್ವಾ? C5H10 ಆಗಿದೆ. ಹಾಗೆ ಈ ಕಾರ್ಬನ್ ಅಣುಗಳ ನಡುವೆ ನಾನೀಗ ದ್ವಿಬಂಧವನ್ನ ಹಾಕ್ತಾ ಇದ್ದೇನೆ. ಆಗ ಏನಾಗುತ್ತೆ? 1 2 3 C5H10 ಆಗಿದೆ. ಹಾಗೆ ಇಲ್ಲಿ 1 2 3 4 5 ಅಲ್ವಾ? 5 ಆದ್ರಿಂದ ಇಲ್ಲಿ H ಅನ್ನು ನಾನು ಆಡ್ ಮಾಡ್ತಾ ಇದ್ದೇನೆ. ಈ ಕಾರ್ಬನ್ ಅಣುಗಳಿಗೆ 4 ವೇಲೆನ್ಸಿ ಆಡ್ ಆಗಿದೆ. ಇಲ್ಲೂ ಕೂಡ 1 2 3 4 ಕಾರ್ಬನ್ ವೇಲೆನ್ಸಿಯನ್ನ ಚೆಕ್ ಮಾಡ್ಕೊಂಡು ನೀವು ಬರಿಬೇಕಾಗತ್ತೆ ನೋಡಿ. ಪೆಂಟೀನ್ ನ ರಚನಾ ಸೂತ್ರ ಈ ರೀತಿಯಾಗಿದೆ. ಪೆಂಟೀನ್ ಹೇಗೆ ನಮ್ಗೆ ಪೆಂಟೀನ್ ಅಂತ ಗೊತ್ತಾಯ್ತು? ನಮ್ಗೆ ಅಲ್ಕಿನ್ಗಳ ಸಾಮಾನ್ಯ ಸೂತ್ರ ಗೊತ್ತಿದೆ, CnH2n ಅಲ್ವಾ? ಅಂದ್ರೆ C5 ಅಂತ ಗೊತ್ತಿದೆ. C5H10 ಆಯ್ತು. ಆ ಒಂದು ಆಧಾರದ ಮೇಲೆ ನಾವೇನ್ ಬರಿಬೇಕು? ಅದರ ರಚನಾ ಸೂತ್ರವನ್ನ ಬರಿಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ಕಾರ್ಬನ್ ಪರಮಾಣು C4 ಆನಯಾನ್ ಅನ್ನು ಮತ್ತು C4+ ಕ್ಯಾಟಯಾನ್ ಅನ್ನು ಉಂಟು ಮಾಡುವುದಿಲ್ಲ, ಏಕೆ? ಇದನ್ನ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೇವೆ ಅಲ್ವಾ? ಈ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನ ತಿಳ್ಕೊಂಡಿದ್ದೇವೆ. ಈಗ ಎರಡನೇ ಪ್ರಶ್ನೆಯನ್ನ ನೋಡಿ. ಎಥೆನಾಲ್ ಅನ್ನು ಇಥೆನೋಯಿಕ್ ಆಮ್ಲವಾಗಿ ಹೇಗೆ ಪರಿವರ್ತಿಸಬಹುದು? ಇದನ್ನ 2 ಅಂಕಗಳಿಗೆ ಕೇಳಬಹುದು. ಇದನ್ನು ಕೂಡ 2 ಅಂಕದ ಪ್ರಶ್ನೆ. ಇಥೆನಾಲ್ ಅನ್ನು ಇಥೆನೋಯಿಕ್ ಆಮ್ಲವಾಗಿ ಹೇಗೆ ಪರಿವರ್ತಿಸಬಹುದು ಅಂತ ಇದೆ. ಇಲ್ಲಿ ಇಥೆನಾಲ್ ಅನ್ನ ಏನ್ ಮಾಡ್ಬೇಕು? ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಥವಾ ಈ ಒಂದು KMnO4 ಈ ಒಂದು ಸಂಯುಕ್ತಗಳ ಜೊತೆಗೆ ಕಾಯಿಸಿದಾಗ ಏನಾಗತ್ತೆ? ಇಥೆನೋಯಿಕ್ ಆಮ್ಲ ಉಂಟಾಗ್ತಾ ಇದೆ ನೋಡಿ. ಇಲ್ಲಿ ಉತ್ಕರ್ಷಣ ಕ್ರಿಯೆ, ಇಲ್ಲಿ ಏನಾಗುತ್ತೆ? ಆಕ್ಸಿಜನ್ ಆಡ್ ಆಗ್ತಾ ಇದೆ ಅಲ್ವಾ? ಆಕ್ಸಿಜನ್ ಆಡ್ ಆಗ್ತಾ ಇರೋದ್ರಿಂದ ನಾವಿಲ್ಲಿ ಇದನ್ನ ಉತ್ಕರ್ಷಿಸು ಕ್ರಿಯೆ ಅಂತ ಹೇಳ್ಬಹುದು. ಈ ಒಂದು ಕ್ರಿಯೆಯಲ್ಲಿ, ಈ ಒಂದು ಸೂತ್ರದಲ್ಲಿ ನಾವು ನೋಡಬಹುದು ಯಾವ ರೀತಿಯಾಗಿ ಎಥೆನಾಲ್ ಅನ್ನ ಎಥೆನೋಯಿಕ್ ಆಮ್ಲವಾಗಿ ಪರಿವರ್ತಿಸಬಹುದು ಅಂತ. ಇದನ್ನ ನೀವು ಡೆಫಿನೇಷನ್ ಅಲ್ಲಿ ಬರಿಬೇಕಾಗತ್ತೆ. ಈ ಒಂದು ಉತ್ತರವನ್ನ ಡೆಫಿನೇಷನ್ ಅಲ್ಲಿ ನಾನು ಜಸ್ಟ್ ಸೂತ್ರವನ್ನ ಕೊಟ್ಟಿದ್ದೇನೆ. ಈ ಸೂತ್ರವನ್ನ ಉಪಯೋಗಿಸಿಕೊಂಡು ನೀವು ಡೆಫಿನೇಷನ್ ಅಲ್ಲಿ ಬರಿಬೇಕಾಗತ್ತೆ. ನೋಡಿ, ಸಾಬೂನು ಬಟ್ಟೆಯನ್ನ ಹೇಗೆ ಸ್ವಚ್ಛಗೊಳಿಸುತ್ತದೆ? ಇದು 1 ಅಂಕದ ಪ್ರಶ್ನೆ ಅಲ್ವಾ? ವಿವರಿಸಿ ಅಂತ ಇದೆ. ಗಡಸು ನೀರಿನಲ್ಲಿ ಬಟ್ಟೆ ಸ್ವಚ್ಛಗೊಳಿಸಲು ಹೆಚ್ಚು ಪ್ರಮಾಣದ ಸಾಬೂನು ಬೇಕಾಗುತ್ತದೆ, ಏಕೆ ಅಂತ ಇದೆ. ಇದು ಟೋಟಲ್ ಆಗಿ 3 ಅಂಕದ ಪ್ರಶ್ನೆಯಾಗಿ ಇದನ್ನ ಕೇಳಬಹುದು. ಇಲ್ಲಿ
ಹೆಚ್ಚಿನ ಕೊಳೆಯು ತೈಲಯುಕ್ತ ಸ್ವಭಾವದಿಂದ ಕೂಡಿರುತ್ತದೆ ಮತ್ತೆ ಎಣ್ಣೆಯು ನೀರಿನಲ್ಲಿ ವಿಲೀನವಾಗುವುದಿಲ್ಲ ಅಲ್ವಾ. ಈ ಸಾಬೂನಿನ ಅಣುಗಳು ಯಾವ ರೀತಿಯಾಗಿ ಸ್ವಚ್ಛಗೊಳಿಸುತ್ತೆ ಅಂದ್ರೆ ಅದು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿದೆ. ಸಾಬೂನಿನ ಅಯಾನಿಕ್ ತುದಿ ಏನಾಗುತ್ತೆ, ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ಹೀಗೆ ಸಾಬೂನಿನ ಅಣುಗಳು ಮಿಸೈಲ್ಗಳನ್ನ ಉಂಟು ಮಾಡುತ್ತೆ. ಈ ಮಿಸೈಲ್ಗಳ ಸಹಾಯದಿಂದ ಏನಾಗತ್ತೆ, ನೀರಿನಲ್ಲಿ ಎಮಲ್ಷನ್ ಅನ್ನ ಉಂಟು ಮಾಡುತ್ತದೆ. ಹೀಗೆ ಈ ಮಿಸೈಲ್ ನೀರಿನಲ್ಲಿ ಕೊಳೆಯನ್ನ ಕಿತ್ತು ತೆಗೆಯಲು, ಹೊರ ತೆಗೆಯಲು ಸಹಾಯ ಮಾಡುತ್ತೆ ಅಂತ ಇದೆ. ಹಾಗೆ ಈ ಒಂದು ಸಾಬೂನುಗಳು ಗಡಸು ನೀರಿನಲ್ಲಿ ಉತ್ತಮವಾಗಿ ಸ್ವಚ್ಛಗೊಳಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಅಲ್ಲ, ಯಾವುದು ಮಾರ್ಜಕಗಳು, ಸಾಬೂನುಗಳು ಏನಾಗೋದಿಲ್ಲ ಅಷ್ಟೊಂದು ಹೆಚ್ಚು ಸಾಬೂನು ಬೇಕಾಗುತ್ತೆ. ಏಕೆ ಅಂತ ಕೇಳಿದ್ದಾರೆ. ಇಲ್ಲಿ ಮಾರ್ಜಕಗಳು ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲವಣಗಳಾಗಿದೆ ಅಥವಾ ಕ್ಲೋರೈಡ್ ಅಥವಾ ಬ್ರೋಮೈಡ್ ಅಯಾನುಗಳ ಅಮೋನಿಯಂ ಲವಣಗಳಾಗಿದೆ. ಈ ಎರಡೂ ಸಂಯುಕ್ತಗಳು ಹೈಡ್ರೋಕಾರ್ಬನ್ನ ಉದ್ದ ಸರಪಳಿಯಿಂದಾಗಿದೆ. ಈ ಒಂದು ಸಂಯುಕ್ತಗಳ ವಿದ್ಯುದಾವೇಶ ಹೊಂದಿರುವಂತಹ ತುದಿಗಳು ಗಡಸು ನೀರಿನಲ್ಲಿ ಕ್ಯಾಲ್ಸಿಯಂ ಅಥವಾ ಮೆಗ್ನೀಷಿಯಂ ಅಯಾನುಗಳೊಂದಿಗೆ ಜಲ ವಿಲೀನಗೊಳ್ಳದ ಒತ್ತಡಗಳನ್ನ ಉಂಟು ಮಾಡೋದಿಲ್ಲ. ಆದ್ರಿಂದ ಅವು ಗಡಸು ನೀರಿನಲ್ಲಿ ಕೂಡ ಪರಿಣಾಮಕಾರಿಯಾಗಿರುತ್ತದೆ. ಸಂಕಲನ ಮತ್ತು ಆದೇಶನ ಕ್ರಿಯೆಗಳನ್ನ ಉದಾಹರಣೆಗಳ ಸಹಾಯದಿಂದ ವಿವರಿಸಿ. C2H6 ಆದೇಶನ ಕ್ರಿಯೆಗೆ ಒಳಪಡುತ್ತದೆ, ಆದರೆ ಸಂಕಲನ ಕ್ರಿಯೆಗೆ ಒಳಪಡುವುದಿಲ್ಲ. ಏಕೆ? ಮೊದಲನೇದಾಗಿ ಸಂಕಲನ ಮತ್ತು ಆದೇಶನ ಕ್ರಿಯೆಗಳನ್ನ ಏನ್ ಮಾಡ್ಬೇಕು, ಉದಾಹರಣೆಗಳ ಸಹಾಯದಿಂದ ವಿವರಿಸಬೇಕು. ಇದು 4 ಅಂಕದ ಪ್ರಶ್ನೆಯಾಗಿ ಕೇಳಿರುವಂತಹ ಒಂದು ಪ್ರಶ್ನೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪೆಲೇಡಿಯಂ ಅಥವಾ ನಿಕಲ್ನಂತಹ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಹೈಡ್ರೋಜನ್ ಅನ್ನ ಸೇರಿಸಿಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನ ಉಂಟು ಮಾಡುತ್ತವೆ. ನಂತರ ರಾಸಾಯನಿಕವಾಗಿ ಬದಲಾವಣೆಗೊಳಪಡದೆ ಕ್ರಿಯಾದರದಲ್ಲಿ ಬದಲಾವಣೆ ತರುವ ವಸ್ತುಗಳನ್ನ ಕ್ರಿಯಾವರ್ಧಕಗಳು ಅಂತ ಕರಿತೇವೆ ಅಲ್ವಾ. ಈ ಕ್ರಿಯೆಯನ್ನ, ಈ ಒಂದು ಸಂಕಲನ ಕ್ರಿಯೆಗಳನ್ನ ಸಸ್ಯಜನ್ಯ ಎಣ್ಣೆಗಳ ಹೈಡ್ರೋಜನೀಕರಣಗಳಲ್ಲಿ ಬಳಸ್ತಾರೆ. ಹಾಗೆ ಇಲ್ಲಿ ನಿಕೆಲನ್ನ ಕ್ರಿಯಾವರ್ಧಕವಾಗಿ ಬಳಸ್ತಾರೆ. ಹಾಗೆ ಸಾಮಾನ್ಯವಾಗಿ ಸಸ್ಯಜನ್ಯ ಎಣ್ಣೆಗಳು ಉದ್ದನೆಯ ಅಪರ್ಯಾಪ್ತ ಕಾರ್ಬನ್ ಸರಪಳಿ ಹೊಂದಿದ್ದರೆ ಪ್ರಾಣಿಜನ್ಯ ಕೊಬ್ಬುಗಳು ಪರ್ಯಾಪ್ತ ಕಾರ್ಬನ್ ಸರಪಳಿಯನ್ನ ಹೊಂದಿದೆ. ನೋಡಿ, ಈ ರೀತಿಯಾಗಿ ಉದಾಹರಣೆಯನ್ನ ಬರಿಬೇಕಾಗತ್ತೆ. ಆದೇಶನ ಕ್ರಿಯೆಯನ್ನ ವಿವರಿಸಬೇಕು. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಷ್ಟೇನು ಕ್ರಿಯಾಪಟುಗಳಲ್ಲ ಮತ್ತು ಬಹುತೇಕ ಕ್ರಿಯಾಕಾರಿಗಳ ಸಮ್ಮುಖದಲ್ಲಿ ಜಡವಾಗಿರುತ್ತವೆ. ಆದಾಗ್ಯೂ ಅತಿವೇಗದ ಕ್ರಿಯೆಯಲ್ಲಿ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಹೈಡ್ರೋಕಾರ್ಬನ್ಗಳಿಗೆ ಕ್ಲೋರಿನ್ ಅನ್ನ ಸೇರಿಸಲಾಗುತ್ತದೆ. ಕ್ಲೋರಿನ್ ಹೈಡ್ರೋಜನ್ ಪರಮಾಣುಗಳನ್ನ ಒಂದೊಂದಾಗಿ ಸ್ಥಾನಪಲ್ಲಟಗೊಳಿಸಬಲ್ಲದು. ಒಂದು ಪ್ರಕಾರದ ಪರಮಾಣುಗಳು ಅಥವಾ ಪರಮಾಣು ಗುಂಪುಗಳು ಇನ್ನೊಂದರ ಸ್ಥಾನವನ್ನ ಪಲ್ಲಟಗೊಳಿಸುವುದರಿಂದ ಇದನ್ನ ಆದೇಶನ ಕ್ರಿಯೆ ಅಂತ ಕರೀತಾರೆ. ನೋಡಿ, ಇಲ್ಲಿ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ನಡೆಯುವಂತಹ ಒಂದು ಆದೇಶನ ಕ್ರಿಯೆ. ನೆಕ್ಸ್ಟ್ ಕ್ವಶನ್ ನೋಡಿ, ಹೈಡ್ರೋಕಾರ್ಬನ್ಗಳಲ್ಲಿ ಆದೇಶನ ಕ್ರಿಯೆಯನ್ನ ಒಂದು ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಇದೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕ್ರಿಯೆ ಇದು, ಆದೇಶನ ಕ್ರಿಯೆ. ಉದಾಹರಣೆಯೊಂದಿಗೆ ವಿವರಿಸಲಿಕ್ಕೆ ಇದನ್ನ ಕೇಳಿದ್ದಾರೆ. ನೋಡಿ,
ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳೇನಿದೆ ಅವಷ್ಟೇನು ಕ್ರಿಯಾಪಟುಗಳಲ್ಲ ಮತ್ತು ಬಹುತೇಕ ಕ್ರಿಯಾಕಾರಿಗಳ ಸಮ್ಮುಖದಲ್ಲಿ ಜಡವಾಗಿರುತ್ತದೆ. ಆದಾಗ್ಯೂ ಅತಿ ವೇಗದ ಕ್ರಿಯೆಯಲ್ಲಿ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಹೈಡ್ರೋಕಾರ್ಬನ್ಗಳಿಗೆ ಕ್ಲೋರಿನ್ ಅನ್ನ ಸೇರಿಸಲಾಗುತ್ತದೆ. ಕ್ಲೋರಿನ್ ಹೈಡ್ರೋಜನ್ ಅಣುಗಳನ್ನ ಒಂದೊಂದಾಗಿ ಸ್ಥಾನಪಲ್ಲಟಗೊಳಿಸಬಲ್ಲದು. ಆ ಕ್ಲೋರಿನ್ ಏನ್ ಮಾಡುತ್ತೆ? ಹೈಡ್ರೋಜನ್ ಅಣುಗಳನ್ನ ಸ್ಥಾನಪಲ್ಲಟಗೊಳಿಸುತ್ತೆ. ಒಂದು ಪ್ರಕಾರದ ಪರಮಾಣುಗಳು ಅಥವಾ ಪರಮಾಣು ಗುಂಪುಗಳು ಇನ್ನೊಂದರ ಸ್ಥಾನವನ್ನ ಪಲ್ಲಟಗೊಳಿಸೋದ್ರಿಂದ ಇದನ್ನ ಆದೇಶನ ಕ್ರಿಯೆ ಎನ್ನುವರು. ನೋಡಿ, ಇಲ್ಲಿ ಉದಾಹರಣೆಯನ್ನ ನೀವು ನೀಡಬೇಕಾಗತ್ತೆ. ಇಲ್ಲಿ ಕ್ಲೋರಿನ್ ಅನ್ನ ಸೇರಿಸೋದ್ರ ಮೂಲಕ ಏನಾಗಿದೆ, ಅಲ್ಲಿ ಹೈಡ್ರೋಜನ್ ಪರಮಾಣುಗಳನ್ನ ಅದು ಸ್ಥಾನಪಲ್ಲಟಗೊಳಿಸ್ತಾ ಇದೆ ಅಲ್ವಾ, ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ. ಆದ್ರಿಂದ ಇದನ್ನ ಆದೇಶನ ಕ್ರಿಯೆ ಎಂದು ಕರೀತಾರೆ. ನೋಡಿ, ಪ್ರಶ್ನೆಯನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಇದು. ನೋಡಿ, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಎರಡು ನಿರ್ದಿಷ್ಟ ಗುಂಪುಗಳ ಸಾಮಾನ್ಯ ಸೂತ್ರವು CnH2n ಆಗಿದೆ. n=3 ಆದಾಗ ಪ್ರತಿಯೊಂದು ಗುಂಪಿನ ಸದಸ್ಯರ ರಚನಾ ಸೂತ್ರವನ್ನ ಬರೆಯಿರಿ ಅಂತ ಇದೆ. ಇಲ್ಲಿ ಒಂದು ಪರ್ಯಾಪ್ತ ಮತ್ತೆ ಅಪರ್ಯಾಪ್ತ ಈ ಎರಡು ಗುಂಪುಗಳ ಒಂದು ಸಾಮಾನ್ಯ ಸೂತ್ರ CnH2n ಆಗಿದೆ. ನೋಡಿ, ಇಲ್ಲಿ C3H6 ಅಲ್ವಾ, ಇದು ಸಾಮಾನ್ಯ ಸೂತ್ರ ಆಗಿದೆ. ಇಲ್ಲಿ ನಾವು ಎರಡು ಗುಂಪುಗಳು, ಒಂದು ಪರ್ಯಾಪ್ತ ಇನ್ನೊಂದು ಅಪರ್ಯಾಪ್ತ. ಇಲ್ಲಿ ನಾವು ಅಲ್ಕೀನ್ ಅಥವಾ ಅಲ್ಕೀನ್ಗಳನ್ನ ಅಪರ್ಯಾಪ್ತ ಕಾರ್ಬನ್ಗಳು ಅಂತ ಹೇಳ್ತೇವೆ ಅಲ್ವಾ. ನೋಡಿ, ಇಲ್ಲಿ ಪ್ರೋಪೀನ್ ಕೂಡ ಉಂಟಾಗಿದೆ. ಪ್ರೋಪೀನ್ ಇದೊಂದು ಅಪರ್ಯಾಪ್ತ ಹೈಡ್ರೋಕಾರ್ಬನ್. ಹಾಗೆ C3H6 ಇದನ್ನ ಏನ್ ಹೇಳ್ಬಹುದು? ಸೈಕ್ಲೋಪ್ರೋಪೇನ್ ಇದು ಪರ್ಯಾಪ್ತ ಹೈಡ್ರೋಕಾರ್ಬನ್. ಸೈಕ್ಲೋಪ್ರೋಪೇನ್ ಅನ್ನುವಂಥದ್ದು ಪರ್ಯಾಪ್ತ ಹೈಡ್ರೋಕಾರ್ಬನ್. ಈ ಎರಡು ಪ್ರೋಪೀನ್ ಮತ್ತು ಈ ಸೈಕ್ಲೋಪ್ರೋಪೇನ್ ನ ರಚನಾ ಸೂತ್ರ ಒಂದೇ ಆಗಿದೆ. ಅಣುಸೂತ್ರ ಒಂದೇ ಆಗಿದೆ. ರಚನಾ ಸೂತ್ರವನ್ನ ಬರಿಬೇಕು. ನೋಡಿ, ಪ್ರೋಪೀನ್ ಮೊದಲನೇದಾಗಿ ಪ್ರೋಪೀನ್ ನ ರಚನಾ ಸೂತ್ರವನ್ನ ಬರೆಯೋಣ. 1 2 3 ಕಾರ್ಬನ್ ಅಣುಗಳನ್ನ ಹೊಂದಿದೆ, 6 ಹೈಡ್ರೋಜನ್ ಅಲ್ವಾ, H. ಪ್ರೋಪೀನ್ ಅಂದ್ರೆ ಅಪರ್ಯಾಪ್ತ, ದ್ವಿಬಂಧಗಳು ಇರಬೇಕು ಅಲ್ವಾ. ನೋಡಿ, H 1 2 3 4 ಅಲ್ವಾ, 5 6 ಇಲ್ಲಿ 2 ಬಂಧಗಳು, 4 ಬಂಧಗಳು ಉಂಟಾಗಿದೆ. ಇಲ್ಲೂ ಕೂಡ 4 ಆಗಿದೆ ಅಲ್ವಾ. ಇದು ಪ್ರೋಪೀನ್ ನ ಅಣುಸೂತ್ರವಾದ್ರೆ ಸೈಕ್ಲೋಪ್ರೋಪೀನ್ ನೋಡಿ 1 2 3 ಕಾರ್ಬನ್ ಅಣುಗಳನ್ನ ಹೊಂದಿದೆ. ಹಾಗೆ 6 ಹೈಡ್ರೋಜನ್ H ಇಲ್ಲೂ ಕೂಡ ಹೈಡ್ರೋಜನ್, ಇಲ್ಲೂ ಕೂಡ 2 ಹೈಡ್ರೋಜನ್ಗಳು. ಇಲ್ಲಿ ನೋಡಿ, ಇಲ್ಲಿ ಎಲ್ಲಾ ಕಡೆ ಏನಿದೆ ಏಕಬಂಧ ಇದೆ, ಇಲ್ಲಿ ದ್ವಿಬಂಧವನ್ನ ನೋಡಬಹುದು. ಆದ್ರಿಂದ ಇದನ್ನ ಅಪರ್ಯಾಪ್ತ ಪ್ರೋಪೀನ್ ಅಲ್ವಾ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಹೇಳ್ಬಹುದು. ಇದನ್ನ ಪರ್ಯಾಪ್ತ, ಇಲ್ಲಿ ಎಲ್ಲಾ ಕಡೆ ನಾವು ಏಕಬಂಧವನ್ನ ನೋಡಬಹುದು. ಆದ್ರಿಂದ ಇದನ್ನ ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಹೇಳ್ಬಹುದು. ನೋಡಿ, ರಚನಾ ಸೂತ್ರವನ್ನ ಕೇಳಿದ್ದಾರೆ. ಇಂಪಾರ್ಟೆಂಟ್ ಇದೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ನೋಡಿ,
ಈ ಕೆಳಗಿನ ಸಂಯುಕ್ತಗಳ ರಚನಾ ವಿನ್ಯಾಸವನ್ನ ಬರೆಯಿರಿ ಅಂತ ಇದೆ. ಇಥೆನೋಯಿಕ್ ಆಮ್ಲ, ಬ್ರೋಮೋಪೆಂಟೇನ್, ಬ್ಯೂಟೆನೋನ್, ಹೆಕ್ಸೆನಾಲ್ ಅಂತ ಇದೆ. ನೋಡಿ, ಮೊದಲನೇದಾಗಿ ಎಥೆನೋಯಿಕ್ ಆಮ್ಲದ ರಚನಾ ವಿನ್ಯಾಸವನ್ನ ನೋಡಿ. ಎಥೆನೋಯಿಕ್ ಆಮ್ಲದ ರಚನಾ ವಿನ್ಯಾಸ CH3COOH ಅಲ್ವಾ? ಇದು ಇಥೆನೋಯಿಕ್ ಆಮ್ಲ. CH3 ಕಾರ್ಬನ್, C ಡಬಲ್ ಬಾಂಡ್ OH ಅಲ್ವಾ? ಇಥೆನೋಯಿಕ್ ಆಮ್ಲ. ಹಾಗೆ ಬ್ರೋಮೋಪೆಂಟೇನ್ ನೋಡಿ, ಪೆಂಟೇನ್ ಅನ್ನುವಂಥದ್ದು 5 ಕಾರ್ಬನ್ ಅಣುಗಳನ್ನ ಹೊಂದಿರುವಂತದ್ದು CnH2n+2 ಅಲ್ವಾ? ಇಲ್ಲಿ ಬ್ರೋಮಿನ್ ಒಂದು ಹೈಡ್ರೋಜನ್ ಗುಂಪಿನಲ್ಲಿ ಏನಿರುತ್ತೆ, ಒಂದು ಬ್ರೋಮಿನ್ ಅದನ್ನ ರಿಪ್ಲೇಸ್ ಮಾಡಿರುತ್ತೆ ಅಲ್ವಾ? ಆದ್ರಿಂದ C5H12 ಇರೋದಿಲ್ಲ, H11Br ಇರುತ್ತೆ. ನೋಡಿ, ಬ್ರೋಮೋಪೆಂಟೇನ್ ಅನ್ನ ಯಾವ ರೀತಿಯಾಗಿ ಬರೀತಾರೆ ಅಂತ ರಚನಾ ಸೂತ್ರವನ್ನ ನೋಡ್ಕೊಳ್ಳಿ. ಇನ್ನೊಂದು ಬ್ಯೂಟೆನೋನ್. ಬ್ಯೂಟೆನೋನ್ ಅನ್ನ ಹೇಗ್ ಬರೀತಾರೆ? ಬ್ಯೂಟೆನೋನ್ ನೋಡಿ, ಇಲ್ಲಿ ಕೀಟೋನ್ ಗುಂಪು ಇದೆ ಅಲ್ವಾ? ಆದ್ರಿಂದ ನೋಡಿ C4H8O ಇದು ಬ್ಯೂಟೆನೋನ್. ಕೊನೆಯದಾಗಿ ಹೆಕ್ಸೆನಾಲ್. ಹೆಕ್ಸೆನಾಲ್ ಅಂದ್ರೆ 6 ಕಾರ್ಬನ್ ಅಣುಗಳಿರುತ್ತೆ ಅಲ್ವಾ? 1 3 4 5 6 4 5 6 ಹೆಕ್ಸೆನಾಲ್. ಇಲ್ಲಿ ಹೆಕ್ಸೆನಾಲ್ ಅಂದ್ರೆ CHO ಗ್ರೂಪ್, ಆಲ್ಡಿಹೈಡ್ ಗ್ರೂಪ್ ಇರುತ್ತೆ ನೋಡಿ. H C ಡಬಲ್ ಬಾಂಡ್ O, CHO ಗ್ರೂಪ್ ಇದೆ. ಎಲ್ಲಾ ಕಡೆ ಹೈಡ್ರೋಜನ್ ಇರುತ್ತೆ ಅಲ್ವಾ? ಹೆಕ್ಸೆನಾಲ್. ಆಲ್ಕೋಹಾಲ್ ಅಲ್ಲ, ಆಲ್ಡಿಹೈಡ್ ಗ್ರೂಪ್ ಅನ್ನ ಆಡ್ ಮಾಡ್ಬೇಕು, ಕ್ರಿಯಾ ಗುಂಪನ್ನ ಆಡ್ ಮಾಡ್ಬೇಕು ನೋಡಿ. ಇದನ್ನ ನಾವು ಏನ್ ಹೇಳ್ಬೋದು? ಹೆಕ್ಸೆನಾಲ್. ಸರಿಯಾಗಿ ಇದರ ಸೂತ್ರವನ್ನ ಬರ್ಕೊಳ್ಳಿ, ರಚನಾ ವಿನ್ಯಾಸವನ್ನ ಬರ್ಕೊಳ್ಳಿ. ಈ ಕೆಳಗಿನ ಸಂಯುಕ್ತಗಳನ್ನ ಹೇಗೆ ಹೆಸರಿಸುವಿರಿ ಅಂತ ಇದೆ ನೋಡಿ. CH3CH2Br ಅಂತ ಇದೆ. ಇಲ್ಲಿ ಬ್ರೋಮಿನ್ ಗುಂಪು ಇದೆ ಅಲ್ವಾ? 2 ಕಾರ್ಬನ್ ಅಣುಗಳು ಇರೋದ್ರಿಂದ ಈತ್ ಅಲ್ವಾ? ಏನ್ ಹೇಳ್ಬಹುದು ಹಾಗಾದ್ರೆ? ಬ್ರೋಮೋ ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿರೋದ್ರಿಂದ ಬ್ರೋಮೋ ಈಥೇನ್ ಅಲ್ವಾ? ಬ್ರೋಮೋ ಈಥೇನ್ ಅಂತ ಹೇಳ್ಬಹುದಾ? ಬ್ರೋಮೋ ಈಥೇನ್ ಅಂತ ಇದೆ. ಇಲ್ಲಿ CH ಇದೆ, ಒಂದೇ ಕಾರ್ಬನ್ ಅಣು ಇದೆ, ಆದ್ರಿಂದ ಇದನ್ನ ಮೀತ್ ಅಂತ ಹೇಳ್ಬೋದು. ಆದ್ರಿಂದ ಇಲ್ಲಿ ಮಿಥೆನಾಲ್ ಅಲ್ವಾ? ಎರಡನೇ ಒಂದು ಸಂಯುಕ್ತವನ್ನ ನಾವು ಮಿಥೆನಾಲ್ ಅಂತ ಹೇಳ್ಬಹುದು ನೋಡಿ. ಇಲ್ಲಿ ಮೂರನೇ ಒಂದು ಸಂಯುಕ್ತವನ್ನ ಗಮನಿಸಿ. ಇಲ್ಲಿ 1 2 3 4 5 6 ಇದೆ ಅಲ್ವಾ? 6 ಅಂದ್ರೆ ಹೆಗ್ಸ್ ಇದೆ. ಇಲ್ಲಿ ಟ್ರಿಪಲ್ ಬಾಂಡ್ ಇದೆ, 1 2 3 ಟ್ರಿಪಲ್ ಬಾಂಡ್ ಇದೆ, ಆದ್ರಿಂದ ಹೆಕ್ಸೈನ್ ಅಂತ ಹೇಳ್ಬಹುದಾ? ಹೆಕ್ಸೈನ್. ಹೆಕ್ಸೈನ್ ಅಲ್ವಾ? ಈ ರೀತಿಯಾಗಿ ಇದು ಕೂಡ ನಿಮ್ಗೆ ಕೇಳಬಹುದಾದಂತಹ ಒಂದು ಪ್ರಶ್ನೆ. ಎಸ್ಟರೀಕರಣ ಕ್ರಿಯೆಯನ್ನ ವಿವರಿಸಿ ಅಂತ ಇದೆ. ಎಸ್ಟರೀಕರಣ ಕ್ರಿಯೆಯನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ ಅಲ್ವಾ? ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ.
ಎಸ್ಟರೀಕರಣ ಯಾವ ರೀತಿಯಾಗಿ ನಡೆಯುತ್ತೆ ಅಂತ. ಆಮ್ಲ ಮತ್ತು ಆಲ್ಕೋಹಾಲ್ನ ನಡುವಿನ ಕ್ರಿಯೆಯಿಂದಾಗಿ ಸಾಮಾನ್ಯವಾಗಿ ಎಸ್ಟರ್ಗಳು ಉಂಟಾಗುತ್ತವೆ. ಹಾಗೆ ಎಥೆನೋಯಿಕ್ ಆಮ್ಲವು ಆಮ್ಲೀಯ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಶುದ್ಧ ಎಥೆನಾಲ್ನೊಂದಿಗೆ ವರ್ತಿಸಿ ಒಂದು ಎಸ್ಟರ್ ಅನ್ನ ಉಂಟು ಮಾಡುತ್ತೆ. ಇದನ್ನ ನಾವು ಎಸ್ಟರೀಕರಣ ಕ್ರಿಯೆ ಅಂತ ಕರಿತೇವೆ. ನೋಡಿ, ಇದರ ಒಂದು ಎಥೆನೋಯಿಕ್ ಆಮ್ಲ ಮತ್ತು ಎಥೆನಾಲ್ ವರ್ತಿಸಿ ಎಸ್ಟರ್ ಅನ್ನ ಉಂಟು ಮಾಡುವಂತಹ ಒಂದು ಕ್ರಿಯೆಯನ್ನ ಗಮನಿಸಿ. ಅಲ್ಕೇನ್, ಅಲ್ಕೈನ್ ಮತ್ತು ಅಲ್ಕೀನ್ಗಳ ಸಾಮಾನ್ಯ ಸೂತ್ರವನ್ನ ಬರೆಯಿರಿ ಅಂತ ಇದೆ. ಇದು ಪ್ರತಿಯೊಂದಕ್ಕೂ 1 ಅಂಕ, 3 ಅಂಕಗಳ ಪ್ರಶ್ನೆಯಾಗಿ ಇದನ್ನ ಕೇಳಬಹುದು. ನೋಡಿ, ಅಲ್ಕೇನ್ಗಳ ಸೂತ್ರವನ್ನ CnH2n+2 ಅಂತ ಹೇಳ್ಬಹುದು. ಅಲ್ಕೀನ್ CnH2n ಅಲ್ವಾ. ಅಲ್ಕೈನ್ಗಳ ಸೂತ್ರವನ್ನ ಅಲ್ಕೈನ್ CnH2n-2 ಅಲ್ವಾ. ಅಲ್ಕೈನ್ CnH2n-2, just check it once. and ಅಲ್ಕಿನ್ಗಳ ಸಾಮಾನ್ಯ ಸೂತ್ರವನ್ನ CnH2n ಅಂತ ನಾವು ಹೇಳ್ತೇವೆ ಅಲ್ವಾ. ಸೊ ಇದನ್ನು ಕೂಡ ನಿಮ್ಗೆ 3 ಅಂಕಕ್ಕೆ ಕೇಳಬಹುದಾದಂತಹ ಒಂದು ಪ್ರಶ್ನೆ. ನೋಡಿ, ಇಲ್ಲಿಯವರೆಗೆ ನಾವು ಈ ಒಂದು ಪಾಠದಿಂದ ಕೇಳಬಹುದಾದಂತಹ 3 ಮತ್ತು 4 ಅಂಕಗಳ ಪ್ರಶ್ನೆಯನ್ನ ನಾವು ಡಿಸ್ಕಷನ್ ಮಾಡಿದ್ವಿ ಅಲ್ವಾ. ಐ ಹೋಪ್ ನಿಮ್ಗೆ ಇದು ಯೂಸ್ ಆಗತ್ತೆ ಅಂತ ಅನ್ಕೊಳ್ತಾ ಇದ್ದೇನೆ. ಹಾಗೆ ಇದರ ಮೊದಲ ಭಾಗದಲ್ಲಿ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್, 1 ಅಂಕದ ಪ್ರಶ್ನೆಗಳಿರ್ಬಹುದು, 2 ಅಂಕದ ಪ್ರಶ್ನೆಗಳನ್ನ ನಾವು ಡಿಸ್ಕಷನ್ ಮಾಡಿದ್ವಿ. ಐ ಹೋಪ್ ನಿಮ್ಗೆ ಇದೆಲ್ಲ ಬೋರ್ಡ್ ಎಕ್ಸಾಮ್ ಬರೀಲಿಕ್ಕೆ ಯೂಸ್ ಆಗುತ್ತೆ ಅಂತ ಅನ್ಕೊಳ್ತೇನೆ. ಥ್ಯಾಂಕ್ ಯು.